ಪಾರ್ಕಿಂಗ್ಗೆ ಸಪ್ರೇಟ್ ಇರುತ್ತೆ ನೋಡ್ಕೊಂಡು. ಪ್ಲೇಟ್ ಇಲ್ವಾ? ಪ್ಲೇಟು juta maksudnya. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ನಾವು ಇವತ್ತು ಒಂದು ಹೊಸ ಲೊಕೇಶನಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ರಿ. ಆದರೆ ಯಾವುದಪ್ಪ ಈ ಪ್ಲೇಸು ಅಂದರೆ ವಾಲ್ಮೀಕಿ ಕೇವ್ಸ್ ಪಕ್ಕದಲ್ಲಿ ನಾವು ಕ್ಯಾಂಪಿಂಗ್ ಹಾಕಿದ್ರಿ. ನೋಡಿ ನಮ್ಮ ಟೆಂಟು. ಇಷ್ಟೊತ್ತು ಇಲ್ಲಿ ಲೈಟ್ಗಳೇನು ಇರಲಿಲ್ಲ, ಸೊ ಹಂಗಾಗಿ ಸ್ವಲ್ಪ ಕತ್ಲೆ ಥರ ಇತ್ತು. ಈಗ ಅವರು ಇಲ್ಲಿ ಇರೋರು ಬಂದು ಲೈಟ್ಗಳೆಲ್ಲ ಆನ್ ಮಾಡಿದ್ದಾರೆ. ಬೆಳಕೆಲ್ಲ ಬಂದೈತೆ. ತೋರಿಸಿ ನೋಡಿ ಈಗ ಹೆಂಗೈತೆ ಅಂತ. ನೋಡಿ ಅಲ್ಲಿ ಸರಿಯಾಗಿ ಗುಹೆ ಇರೋದು, ಹೋಗ್ಬೇಕು. ಅವರು ಬೆಳಗ್ಗೆ ತೆಗಿತೀರಿ ಅಂತ ಹೇಳಿದ್ದಾರೆ. ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡ್ಕೊಂಡು ಬಂದಿದ್ರಿ. ಇಲ್ಲೊಂದು ವಾಲ್ಮೀಕಿ ಸ್ಟ್ಯಾಚು ಐತೆ ನೋಡಿ. ಅದೆಲ್ಲ ನಿಮಗೆ ಕ್ಲಿಯರಾಗಿ ಬೆಳಗ್ಗೆ ತೋರಿಸ್ತೀನಿ. ಈಗ ಕತ್ಲಲ್ಲಿ ತೋರ್ಸೋಕ್ಕಾಗಲ್ಲ, ಕತ್ಲಲ್ಲಿ ಏನು ಕಾಣಿಸ್ತಾನೂ ಇಲ್ಲ. ಸ್ಪೂನ್ ಎತ್ಕ. పదోడు ಇನ್ನು ಚಿನ್ನ ವಯಸ್ಸಿಗೆ ಮಕ್ಕಳ ಚಿಕ್ಕ ವಯಸ್ಸಿಗೆ ಅಂತಾನು ಮಂದಿ లేదు కొడుకు కూతురు అంతే. చిన్నపిల్లలు ఇద్దరు. ఇప్పుడు పైస వచ్చేస్తాం పద్నా, ఇప్పుడు పైస వచ్చేస్తాం. మీకు నిద్ర రాదా? వస్తుందనా, మాకే మేమే మనుషులు కదా. సకా బాగా వస్తుంది. ಮೊಸರು ಬಜ್ಜಿ ಮಾಡ್ಬೇಕು.
ಆಫ್ ಮಾಡಿಬಿಡ್ಲಾ? ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬೇಡ. ಗ್ಯಾಸ್ ಫೈನಲ್ ಆಗಿ ರೆಡಿ ಆಗೈತೆ, ರೈಸ್ ಮಾತ್ರ ರೆಡಿ ಆಗೈತೆ. ಈಗ ತಿನ್ನಬೇಕು. ಜೊತೆಗೆ ಮೊಸರು ಪ್ಯಾಕೆಟ್ ಐತೆ, ಎರಡು ಹಾಕ್ಕೊಂಡು ತಿನ್ನಬೇಕು. ಗೈಸ್, ನೈಟ್ ಟೈಮು ವಾಲ್ಮೀಕಿ ಕೇವ್ಸ್ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ನಾವು ಇಲ್ಲೇ ಕ್ಯಾಂಪ್ ಹಾಕಿರೋದ್ರಿಂದ ಪಾಪ ಇಲ್ಲಿ ಇದ್ದವ್ರು ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಅಂತ, ಅವರು ತುಂಬ ಹೆಲ್ಪ್ ಮಾಡಿದ್ರು ನೋಡಿ. ಲೈಟ್ಗಳೆಲ್ಲ ಹಾಕ್ಕೊಟ್ಟಿದ್ರಲ್ಲಿ ನಮ್ಮ ಟೆಂಟಲ್ಲಿ ಹಾಕಿದಿರಿ ನೋಡಿ. ಈ ಕಡೆ ಇರುತ್ತೆ ವಾಲ್ಮೀಕಿ ಕೇವ್ಸು. ಮಾರ್ನಿಂಗ್ ಆದಮೇಲೆ ತೋರಿಸ್ತೀನಿ ಗೈಸ್ ಇದು ಒಂದ್ಸಲ. ಈಗ ಪ್ರೆಸೆಂಟು ನೈಟಲ್ಲಿ ಒಂದ್ಸಲ ನೋಡಿ ಹೆಂಗೈತೆ ಅಂತ ನೋಡಿ. ಇಲ್ಲಿ ಸುತ್ತೂ ಬೆಟ್ಟಗಳೈತೆ ಗೈಸ್, ಆದರೆ ನಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಈಗ ಸದ್ಯಕ್ಕೆ. ಇಲ್ಲಿ ವಾಲ್ಮೀಕಿ ಸ್ಟ್ಯಾಚು ಒಂದೈತೆ, ಬನ್ನಿ ತೋರಿಸ್ತೀನಿ. ಗುಹೆಯ ಪಕ್ಕದಲ್ಲಿ ಕ್ಯಾಂಪಿಂಗ್ ಸಖತ್ತಾಗೈತೆ ಫ್ರೆಂಡ್ಸ್. ಎಕ್ಸ್ಪೀರಿಯನ್ಸ್ ಮಾತ್ರ ಇಲ್ಲಿ. ಗೈಸ್, ಈಗ ತಿಂದಿದ್ದೆಲ್ಲ ಆಯಿತು, ಮಲ್ಕೊತಾ ಇದ್ದೀರಿ ಇವಾಗ. ಫುಲ್ ಟಯರ್ಡ್ ಆಗೈತು ಗಾಡಿ ಓಡಿಸಿ. ಬೆಳಗ್ಗೆ ಎದ್ದು ನಿಮಗೆ ವ್ಯೂ ತೋರಿಸ್ತೀನಿ ಯಾವ ಥರ ಐತೆ ಇಲ್ಲಿ ಅಂತ. ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ. ಈಗ ನೋಡಿ ಡೇನಲ್ಲಿ ಯಾವ ಥರ ಕಾಣಿಸುತ್ತೆ ವಾಲ್ಮೀಕಿ ಕೇವ್ಸ್ ಅಂತ ತೋರಿಸ್ತೀನಿ ನಿಮಗೆ. ನಾವು ಬರ್ತಿದ್ದಂಗೆ ಅಲ್ಲಿ ವಾಲ್ಮೀಕಿ ಸ್ಟ್ಯಾಚು ಒಂದಿರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಐತೆ. ಈ ಕಡೆ ವಾಲ್ಮೀಕಿ ಕೇವ್ಸ್ ಐತೆ ನೋಡಿ. ಗುಹೆ ಇನ್ನೂ ಕ್ಲೋಸ್ ಆಗೈತೆ, ಇನ್ನೂ ಓಪನ್ ಮಾಡಿಲ್ಲ. 9-10 ಗಂಟೆಗೆ ಬರ್ತಾರಂತೆ. ನಾವು ಫೋನ್ ಮಾಡಿದ್ವಿ ಸ್ವಲ್ಪ ಬೇಗ ಬರೋಕ್ಕೆ, ಬರ್ತೀರಿ ಅಂತ ಹೇಳಿದ್ದಾರೆ, ನೋಡೋಣ. ಆಮೇಲೆ ಇಲ್ಲಿ ಚಿಕ್ಕ ಮಕ್ಳು ಆಡ್ಕೊಳೋಕ್ಕೆ ಪ್ಲೇ ಗ್ರೌಂಡ್ ಎಲ್ಲ ಐತೆ ನೋಡಿ. ಆಟ ಸಾಮಾನುಗಳೆಲ್ಲ ಸೆಟಪ್ ಮಾಡವ್ರೆ. ಯಾರಾದರೂ ಚಿಕ್ಕ ಮಕ್ಳು ಇದ್ರೂ ಇಲ್ಲಿ ಆಟ ಆಡಿಸ್ಕೊಂಡಿರ್ಬೋದು. ಆಮೇಲೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಇನ್ನೂ ಚೆನ್ನಾಗಿರುವಂಥ ಪ್ಲೇಸ್ಗಳೊಂದು 3-4 ಇದ್ದಾವೆ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಒಳಗಡೆ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಪ್ಲೇಸ್ಗೂ ಹೋಗ್ಬಿಟ್ಟು ಬರ್ಬೋದು. ಇಲ್ಲಿ ನ್ಯಾಷನಲ್ ಹೈವೇ 44 మీదుగా 95 కిలోమీటర్ ప్రయాణం చేయాలి. ಇದಿಷ್ಟು ಈ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾಲ್ಮೀಕಿ ಕೇವ್ಸ್ ಫುಲ್ ವಿಡಿಯೋ ನೀವು ನೋಡಬೇಕು ಅಂದರೆ ಮಿಸ್ಟರ್ ಆಫ್ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಹೋಗಿ ಒಂದು ಸಲ ಚೆಕ್ ಮಾಡಿ. ಒಳಗಡೆ ತುಂಬ ಅದ್ಭುತವಾಗಿರುತ್ತೆ. ನಾವು ಬೆಲೂಮ್ ಕೇವ್ಸು ರವಲ್ಕೊಂಡ ಗುಹೆಯಾಗ ಐತವಲ್ಲ, ಅದಕ್ಕಿಂತ ಬೆಸ್ಟ್ ಇರುತ್ತೆ ಇಲ್ಲಿ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಬೇಕು ಅಂತ ಮಿಸ್ಟರ್ ಆಫ್ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ಬೋದು ಒಂದು ಸಲ.
ನಾವು ಕ್ಯಾಂಪಿಂಗ್ ಬಂದು ರಾತ್ರಿ ಅಲ್ಲಿ ಹಾಕಿದ್ರಲ್ವ, ಎಲ್ಲ ಕ್ಲೀನಾಗಿ ಸೆಟಪ್ ಮಾಡಿ ಹಾಕಿದ್ದೀರಿ. ಈಗ ವೆಯ್ಟ್ ಮಾಡ್ತಾಯಿದ್ರಿ ಅವ್ರು ಬರೋಕ್ಕೆ. ಅವ್ರು ಬಂದರೆ ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗೋದಷ್ಟೇ.